ಒಂದು ಸಣ್ಣ ಸುಳ್ಳು ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಬಲ್ಲದು ಎಂಬುದು ನಿಮಗೆ ಗೊತ್ತೇ? ಒಮ್ಮೆ ರಾಜನೊಬ್ಬನ ರಾಜ್ಯದಲ್ಲಿ ಮಾರಣಾಂತಿಕ ಕಾಯಿಲೆ ಹರಡಿತು. ಆಗ ಆಕಾಶವಾಣಿಯೊಂದು ಕೇಳಿಸಿತು. ಅಮಾವಾಸ್ಯೆಯ ರಾತ್ರಿ ಪ್ರತಿಯೊಬ್ಬರೂ ಒಂದು ಬಕೆಟ್ ಹಾಲನ್ನು ಹಳೆಯ ಬಾವಿಗೆ ಸುರಿದರೆ ಕಾಯಿಲೆ ವಾಸಿಯಾಗುತ್ತದೆ. ರಾಜನ ಆಜ್ಞೆಯಂತೆ ಎಲ್ಲರೂ ಬಾವಿಯತ್ತ ಬಂದರು. ಆದರೆ ಒಬ್ಬ ಮುದುಕಿ ಯೋಚಿಸಿದಳು, ಎಲ್ಲರೂ ಹಾಲು ಸುರಿಯುತ್ತಾರೆ, ನಾನು ಒಂದು ಬಕೆಟ್ ನೀರು ಸುರಿದರೆ ಯಾರು ನೋಡುತ್ತಾರೆ ಎಂದು. ಹಾಲಿನ ಬದಲು ನೀರು ಸುರಿದಳು. ಮರುದಿನ ಬೆಳಿಗ್ಗೆ ಬಾವಿ ತುಂಬ ಹಾಲಿನ ಬದಲು ಕೇವಲ ನೀರಿತ್ತು. ಯಾಕೆಂದರೆ ಪ್ರತಿಯೊಬ್ಬರೂ ಅದೇ ಮುದುಕಿಯಂತೆ ಬೇರೆಯವರು ಮಾಡುತ್ತಾರೆ, ನಾನೊಬ್ಬ ಮಾಡದಿದ್ರೆ ಏನಾಗುತ್ತದೆ ಎಂದು ಯೋಚಿಸಿದ್ದರು. ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಬೇರೆಯವರು ಮಾಡಲಿ ಎಂದು ಕಾಯುವ ಬದಲು ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸೋಣ. ಈ ಕಥೆ ಇಷ್ಟವಾದರೆ ಹೊಸ ಭರವಸೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಲಿಂಕ್ ಬಯೋದಲ್ಲಿದೆ. ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸೋಣ.